ನಾಡಿನಲ್ಲಿ ಉತ್ತಮ ಮಳೆಯಾಗಿ ಸಮೃದ್ಧ ಬೆಳೆ ಬೆಳೆಯಲಿ, ರೈತರು ಸುಖ ಸಮೃದ್ಧಿಯಿಂದ ಬದುಕಲಿ ಹಾಗೂ ಎಲ್ಲರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂಬ ಉದ್ದೇಶದಿಂದ ಶಿಡ್ಲಘಟ್ಟದ 10 ಮಂಡಳಿಗಳ ಭಕ್ತವೃಂದರು ವೀರಾಪುರ ಬಳಿಯ ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮಲವತ್ತೂರು ಓಂ ಶಕ್ತಿ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮಳೆಯ ಕೊರತೆಯಿಂದ ರೈತರು ಸಂಕಷ್ಟ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಉತ್ತಮ ಮಳೆಯಾಗಿ ಕೃಷಿ ಚಟುವಟಿಕೆಗಳು ಯಶಸ್ವಿಯಾಗಿ ಜಲಾಶಯಗಳು ತುಂಬಲಿ, ನಾಡಿನಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಆಶಯದೊಂದಿಗೆ ಈ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿದೆ ಎಂದು ವಸಂತರವರು ತಿಳಿಸಿದರು. ಶಿಡ್ಲಘಟ್ಟದ ವಿವಿಧ ಮಂಡಳಿಗಳಿಂದ ಆಗಮಿಸಿದ್ದ ಭಕ್ತರು ಭಕ್ತಿಯಿಂದ ಪೂಜೆಯನ್ನು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಪೂಜೆ ಬಳಿಕ ಪ್ರಸಾದ ವಿತರಣೆ ನಡೆಸಿದರು. ಭಕ್ತರು ಭಜನೆ, ದೇವಿಯ ನಾಮಸ್ಮರಣೆ ಹಾಗೂ ವಿಜಯಘೋಷಗಳ ಮೂಲಕ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸಿದರು. ಸಂದರ್ಭದಲ್ಲಿ ಕರ್ನಾಟಕ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥರವರು ಸಹ ಅತಿಥಿಯಾಗಿ ಆಗಮಿಸಿ ಪೂಜೆ ಸಲ್ಲಿಸಿ ನಾಡಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದರು. ಸಂದರ್ಭದಲ್ಲಿ ಗಂಗಮ್ಮದೇವಿ ಭಕ್ತರಿಂದ ವಸಂತ, ಆನೂರು ಪಿಳ್ಳಪ್ಪ, ಹಳ್ಳಿಮರದಳ್ಳಿ ನಾಗರಾಜು, ಮಯೂರುತ್ತ ವಾಲ್ಮೀಕಿ ದೇವಾಲಯದ ಉಮಾದೇವಿ, ವೀರಾಪುರ ಸುಬ್ರಹ್ಮಣಿ, ಬೆಳ್ಳುಟ್ಟಿ ಮಂಗಳಮ್ಮ, ಜಯಮ್ಮ, ಮಂಗಳ, ಮಂಜುಳ, ನಾಗವೇಣಿ ಅನೇಕರು ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಳೆ ಬಂದು ನಮ್ಮ ದೇಶ, ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ತಾಲೂಕೆಲ್ಲ ಸುಭಿಕ್ಷವಾಗಿರಲಿ ಅಂತ ಓಂ ಶಕ್ತಿ ತಾಯಿಯಲ್ಲಿ ಬೇಡ್ಕೊಂಡು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಪ್ರಾರ್ಥನೆ ಅಮ್ಮನವ್ರಿಗೆ ಮುಟ್ಟಿ ನಮ್ಮೆಲ್ಲರಿಗೂ ಮಳೆ ಬರೋ ಥರ ಮಾಡಿ ಶಿಡ್ಲಘಟ್ಟದಲ್ಲಿರುವ ಎಲ್ಲ ಓಂ ಶಕ್ತಿ ಮಂಡಳಿಗಳವರು ಸೇರಿ ತಾಯಿನ ಬೇಡ್ಕೊಳ್ತಾ ಇದ್ದೀವಿ. ಓಂ ಶಕ್ತಿ ಶಕ್ತಿ. ತಿರುವಡಿ ಶರಣಂ. ನಮ್ಮ ಶಿಡ್ಲಘಟ್ಟದ ಎಲ್ಲ ಓಂ ಶಕ್ತಿ ಮಂಡಳಿಗಳವರು ಸೇರಿ ಕಾಲಕ್ಕೆ ಮಳೆ ಬರೋದು ಕಡಿಮೆ ಆಗಿರೋದ್ರಿಂದ ಈಗ ಮಳೆ ಬರಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆನ ಹಮ್ಮಿಕೊಂಡಿದ್ವಿ. ಎಲ್ಲ ಮಂಡಳಿಗಳವರು ಸೇರಿ ತಾಯಿಯನ್ನು ಸುಭಿಕ್ಷವಾಗಿ ಮಳೆ ಬಂದು ಬೆಳೆಗಳೆಲ್ಲ ಆಗಲಿ ಅಂತ ಬೇಡ್ಕೊಂಡಿದ್ವಿ. ವಿಶೇಷವಾಗಿ ಈ ಮಳೆ ಕಮ್ಮಿ ಆಗಿದ್ದರಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಮ್ಮ ತಾಲೂಕು ಓಂ ಶಕ್ತಿ ಮಹಿಳಾ ಮಂಡಳವರು. ಅದಕ್ಕೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ಈ ಪೂಜೆ ಮಾಡಿದಂಥ ವಿಶೇಷ ಈ ತಾಲೂಕಿನ ಜನತೆ ಮಳೆ ಕಮ್ಮಿಯಾಗಿ ಒಳ್ಳೆ ಮಳೆ ಬಿದ್ದು ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಈಗೆಲ್ಲರೂ ಒಳ್ಳೆಯದಾಗಲಿ ಅಂತ ಕೊಡ್ತಾ ಈ ಪೂಜೆಗೆ